ಆರ್ಪಿಎಲ್ ಸೀಸನ್ 2 ಎಲ್ಜಿ ಕಪ್ ಅನ್ನ ಗೆದ್ದ ಪ್ರಥಮ ಬಹುಮಾನ ತನ್ನದಾಗಿಸಿಕೊಂಡಂತಹ ಬಿಗಿತ ರಾಜಕಲಹಳ್ಳಿಯ ಸೂಪರ್ ಕಿಂಗ್ಸ್ ತಂಡ. ಕೋಲಾರ ತಾಲೂಕು ವೆಮಗಲ್ ಹೋಬಳಿ ರಾಜಕಲಹಳ್ಳಿ ಗ್ರಾಮದಲ್ಲಿ ಎಲ್ಜಿ ಫೌಂಡೇಶನ್ ಸಂಸ್ಥಾಪಕ ಕರುಣಾಮಯಿ ಎಂ ಲಕ್ಷ್ಮಣಗೌಡ ಆಯೋಜನೆ ಮಾಡಿದಂತಹ ಎಲ್ಜಿ ಕಪ್ ಆರ್ಪಿಎಲ್ ಸೀಸನ್ 2 ನಲ್ಲಿ ರಾಜಕಲಹಳ್ಳಿಯ ಸೂಪರ್ ಕಿಂಗ್ಸ್ ತಂಡ ಪ್ರಥಮ ಬಹುಮಾನವನ್ನು ಗೆದ್ದು ಎಲ್ಜಿ ಕಪ್ ಅನ್ನು ತನ್ನದಾಗಿಸಿಕೊಂಡಿದೆ. ಎಲ್ಜಿ ಕಪ್ ಆರ್ಪಿಎಲ್ ಸೀಸನ್ 2 ನಲ್ಲಿ ಒಟ್ಟು 8 ತಂಡಗಳು ಭಾಗವಹಿಸಿದ್ದು, ಫೈನಲ್ ಪಂದ್ಯ ತಲುಪಿದ ರಾಜಕಲಹಳ್ಳಿಯ ಸೂಪರ್ ಕಿಂಗ್ಸ್ ಹಾಗೂ ಎಲ್ಜಿ ಬಾಯ್ಸ್ ತಂಡಗಳು ರಾತ್ರಿಯಾಗದ ಕಾರಣ ಆಟ ಮುಂದುವರಿಸಲು ಸಾಧ್ಯವಾಗದ ಕಾರಣ ಒಮ್ಮತದಿಂದ ಒಪ್ಪಿ ಟಾಸ್ ಮೂಲಕ ಪ್ರಥಮ ಬಹುಮಾನವನ್ನು ರಾಜಕಲಹಳ್ಳಿಯ ಸೂಪರ್ ಕಿಂಗ್ಸ್ ಪಡೆಯಿತು. ರನ್ನರ್ಸ್ ಆಗಿ ಎಲ್ಜಿ ಬಾಯ್ಸ್ ತಂಡ ಎರಡನೇ ಬಹುಮಾನವನ್ನು ಗಳಿಸಿ ಸಮಾಧಾನವನ್ನು ಪಡೆಯಿತು. ರನ್ನರ್ಸ್ ಆಫ್ ಆದಂತಹ ಸೀಸನ್ ಎಲ್ಜಿ ಬಾಯ್ಸ್ನ ಅರ್ಜುನ್ ಪಡೆದರು. ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಪ್ರಶಸ್ತಿಯನ್ನು ಎಲ್ಜಿ ಬಾಯ್ಸ್ನ ಸಂತು ಎವಿಡಿ ರವರು ತನ್ನದಾಗಿಸಿಕೊಂಡಿದ್ದಾರೆ ಹಾಗೂ ಬೆಸ್ಟ್ ಬೌಲರ್ ಆಗಿ ಪ್ರಜ್ವಲ್ ಕುಮಾರ್ ಅವರು ಹೊರಹೊಮ್ಮಿದ್ದಾರೆ. ಬಹುಮಾನ ವಿತರಣೆ ಮಾಡಿ ಮಾತನಾಡಿದಂತಹ ಆರ್ಯಭಟ್ಟ ಪ್ರಶಸ್ತಿ ವಿಜೇತ ಹಾಗೂ ಸಮಾಜ ಸೇವಕರಾದಂತಹ ಕರುಣಾಮಯಿ ಎಂ ಲಕ್ಷ್ಮಣಗೌಡರು ಬೇರೆ ಗ್ರಾಮಗಳ ಟೀಮ್ಗಳಿಗೆ ಅವಕಾಶ ನೀಡದೆ ರಾಜಕಲಹಳ್ಳಿಯವರೇ 8 ತಂಡಗಳನ್ನು ರಚಿಸಿಕೊಂಡು ಸೌಹಾರ್ದವಾಗಿ ಟೂರ್ನಮೆಂಟ್ ನಡೆಸಿದ್ದು, ಸೋತವರು ಗೆದ್ದವರು ಎಲ್ಲರೂ ನಮ್ಮವರೇ ಆಗಿದ್ದರಿಂದಾಗಿ ಸೋಲು ಅನುಭವವನ್ನು ತಿಳಿಸುತ್ತದೆ, ಗೆಲುವು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿದರು. ಒಂದು ಒಳ್ಳೆಯ ಉದಾಹರಣೆ ನೀಡಿದ ಅವರು, ಸೋಲು ಗೆಲುವನ್ನು ನಾವು ಯಾವ ರೀತಿಯಾಗಿ ತೆಗೆದುಕೊಳ್ಳಬೇಕಂದ್ರೆ ಕಪ್ಪು ಬಿಳುಪಿನ ಬಟ್ಟೆಗಳನ್ನು ಧರಿಸಿದ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೇಗೆ ಬಿಂಬಿಸುತ್ತದೆಯೋ ಹಾಗೆಯೇ ಕಪ್ಪು ಸೋಲಿನ ಸಂಕೇತ ಆದರೆ ಬಿಳುಪು ಗೆಲುವಾಗಿರಬಹುದು. ಆದರೆ ಒಟ್ಟಿಗೆ ನೋಡಿದಾಗ ಸಮಾನತೆ ಗೌರವ ಸಿಗುತ್ತದೆ. ಇದನ್ನು ಅರಿತರೆ ಜೀವನದಲ್ಲಿ ಗೆಲುವು ಸಾಧಿಸಲು ಸಾಧ್ಯ. ಅದರಿಂದಾಗಿ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅಂತ ಕಿವಿ ಮಾತನ್ನ ಹೇಳಿದ್ರು. ಈ ಸಂದರ್ಭದಲ್ಲಿ ಗ್ರಾಮದ ಕಿರಿಯ ಮುಖಂಡರುಗಳು ಮತ್ತು ಗ್ರಾಮಸ್ಥರು ಸೇರಿದಂತೆ ರಾಜಕಲಹಳ್ಳಿಯ ಯುವಕರು ಬಳಗದ ಪ್ರೇಮ್ ಕುಮಾರ್, ಹೇಮಂತ್, ಅಕ್ಷಯ್, ನಿಖಿಲ್, ಅಭಿ, ಭವನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಅಪ್ಪ ನೀವು ಯಾರು ಕಾಣಿಸಲ್ಲಪ್ಪ, ಇನ್ನು ಸ್ವಲ್ಪ ಹಿಂದೆ ಹೋಗ್ರಪ್ಪ. ಎಲ್ಲಿ ಯಾರು ಮಾತಾಡ್ಬೇಡಿ, ಅಣ್ಣ ಮಾತಾಡಲಿ, ಯಾರು ಮಾತಾಡ್ಬೇಡ್ರಿ. ಒಂದು ರಾಜಕಲಹಳ್ಳಿಯಲ್ಲಿ ಎಲ್ಲರೂ ಕೂಡ ಒಂದು ಟೂರ್ನಮೆಂಟ್ ಅನ್ನ ಮಾಡ್ತಾರೆ. ಊರುಗಳಲ್ಲೂ ಕೂಡ ಎಲ್ಲರೂ ಕೂಡ ಟೂರ್ನಮೆಂಟ್ ಮಾಡ್ತಾರೆ. ಬಹುಶಃ ಆ ಟೂರ್ನಮೆಂಟ್ಗೆ ಲಂಗಪ್ಪ ಇರ್ತದೆ ಅಂದರೆ ಎಲ್ಲ ಬೆಡ್ಡಿಂಗ್ ಥರ ಇರ್ತದೆ ಅಥವಾ ದುಡ್ಡುಗೋಸ್ಕರ ಆಟ ಆಡ್ತಾರೆ. ಇವತ್ತು ರಾಜಕಲಹಳ್ಳಿಯಲ್ಲಿ ಅವ್ರದ್ದೇ ಆದಂಥ ಒಂದು ಟೀಮ್ ಕಟ್ಕೊಂಡು ಆ ಊರಿನ ಒಂದು ಸೌಹಾರ್ದತೆಯನ್ನು ಕಾಪಾಡೋಕ್ಕೋಸ್ಕರ ಹೊರಗಡೆ ಅವರು ಬಂದು ನಮ್ಮಲ್ಲಿ ಆಟ ಆಡಿ ಯಾರೋ ಗೆದ್ಕೊಂಡು ಹೋಗೋದು ಬೇಡ, ಇವತ್ತು ನಮ್ಮಲ್ಲೇ ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡಿ ನಮ್ಮಲ್ಲೇ ನಮ್ಮ ಒಂದು ದೈಹಿಕ ಅಥವಾ ಮಾನಸಿಕ ಚಿಂತನೆಗಳಿಗೋಸ್ಕರ ಈ ಕ್ರಿಕೆಟ್ ಆಡ್ತಿದ್ದೀವಿ. ನಾವು ಯಾವುದೇ ಕಾರಣಕ್ಕೆ ದುಡ್ಡು ಕಾಸುಗೆಲ್ಲ ಆಡ್ತಿರೋದು ಅಂತೇಳಿ ಕ್ರಿಕೆಟ್ ಏನು ಆಯೋಜನೆ ಮಾಡಿದ್ರಿ ಅದು ಕೂಡ ಇವತ್ತು ಸಾಬೀತಾಗಿದೆ ನೋಡಿ. ವಿಧಿಲಿಖಿತ ಅಂತ ಅದಕ್ಕೆ ಹೇಳ್ತಾರೆ. ಇಲ್ಲಿ ನೋಡಿ, ನೀನು ಎಲ್ಲರೂ ಆಡಿದ್ರು, ಇವತ್ತು ಅವಾಗಲೇ ಮಾತಾಡ್ತಾ ಹೇಳಿದ್ರು ಯಾಕಪ್ಪ ಎಲ್ಲ ಯಾರು ಇಲ್ಲ ಅಂತ. ಹಣ ಸೋತೋದ್ರು, ಬೇಜಾರಾಗೋಯ್ತು, ಅದು ಕೊಟ್ಟೋದು. ಇವಾಗ ಯಾರಪ್ಪ ಇಲ್ಲಿ ಗೆದ್ದಿದ್ದು? ಯಾರೂ ಗೆದ್ದಿಲ್ಲ, ಎಲ್ಲರೂ ಗೆದ್ದಿದ್ದೀರ ಅಲ್ವಾ? ಆಮೇಲೆ ಎಲ್ಲರೂ ಕೂಡ ಸೌಹಾರ್ದಿತವಾಗಿ ಬಂದು ಒಪ್ಕೊಂಡ್ರಿ, ಹಣ ಇದು ಕತ್ಲಾಗಿದೆ, ಆಡೋಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ನಾವು ಹತ್ರ ಇದ್ದೀವಿ, ನೀವು ಟಾಸ್ ಹಾಕಿದ್ರೆ ಯಾರು ಇನ್ನಾಗುತ್ತೋ ಅವರು, ಇದು ಸೌಹಾರ್ದತೆ ಅಂತ ಹೇಳ್ತಾರೆ. ಎಷ್ಟೋ ಟೀಮ್ಗಳು ಆಟ ಆಡಬೇಕಾದ್ರೆ ಜಗಳ ಆಗೋದು ನೋಡಿದ್ದೀವಿ, ಒಪ್ಕೊಳ್ಳೋದೇ ಇಲ್ಲ, ನಾವು ಹಂಗಾಗಲ್ಲ ಹಿಂಗಾಗಲ್ಲ ನಮ್ಮದೇ ಬರಬೇಕು ಅಂತ. ನಿಮ್ಮೂರು ಇದಕ್ಕೆ ಉದಾಹರಣೆ ಆಗಿದೆ. ಇವತ್ತು ನಿನ್ನೆ ನಾನು ಏನು ನಿಮಗೆ ಹೇಳಿದೆ, ಇವತ್ತೇನು ನಾವು ಬಟ್ಟೆ ಹಾಕ್ಕೊಂಡಿದ್ವಿ, ಮೇಲ್ಗಡೆ ವೈಟು ಕೆಳಗಡೆ ಬ್ಲ್ಯಾಕ್ ಅಂತ ನಾನು ಹೇಳಿದೆ ನಿಮಗೆ, ಸೇಮ್ ಗೌರವ ಇರುತ್ತೆ. ಮನೇಲಿರೋರಿಗೂ ಅದೇ ಗೌರವ ಇರುತ್ತೆ. ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ಬೇಜಾರಾಯಿತು ಅಂತ ಹೇಳಿದ್ರೆ ಯಾರೋ ನಿಮ್ಮ ಸ್ನೇಹಿತರಲ್ಲಿ ಬೇಜಾರು ಮಾಡ್ಕೊಳ್ಳೋಂಥದ್ದೆಲ್ಲ. ಪಂದ್ಯ ಆಡೋದು
ಒಂದು ಏಕಾಗ್ರತೆ ಮತ್ತು ನಮ್ಮ ಶ್ರದ್ಧೆನೇ ಉತ್ಸಾಹ ಮಾಡುತ್ತೆ ಅಷ್ಟೇ. ನಮ್ಮ ಏಕಾಗ್ರತೆನೇ ಮತ್ತು ಶ್ರದ್ಧೆ ಇಲ್ಲಿ ಬರಂತ. ನಾನು ಅದಕ್ಕೆ ನಮ್ಮ ಸುಹಾಸ್ ಅವ್ರಿಗೆ ಹೇಳಿದೆ, ನನ್ನ ಸ್ನೇಹಿತರಿಗೆ, ನೋಡಪ್ಪ ಯಾವುದೇ ಕಾರಣಕ್ಕೆ ದುಡ್ಡು ಇಡಬೇಡ್ರೋ, ಇದನ್ನು ನೀವು ಏನು ಮಾಡ್ತಿರೋ ಅದನ್ನೆಲ್ಲೂ ಕೂಡ ನೀವು ಊರಲ್ಲೇ ಬೇಕಾದ್ರೆ ಪ್ಲ್ಯಾನ್ ಮಾಡಿ. ನಾನು ಹೇಳಿದ್ದೆ ಹುಡುಗರಿಗೆ ಎಲ್ಲರಿಗೂ ಒಂದು ಶೂ ಪ್ಲ್ಯಾನ್ ಮಾಡಿ, ಒಂದು ಕ್ರಿಕೆಟ್ ಕಿಟ್ ಪ್ಲ್ಯಾನ್ ಮಾಡಿ. ಅಟ್ಲೀಸ್ಟ್ ಅವ್ರು ಆಟ ಆಡ್ತಾರೆ, ಹಾಕೊಳ್ಳೋರು ಎಂಜಾಯ್ ಮಾಡ್ತಾರೆ. ಪ್ರೈಸ್ ಸುಮ್ಮನೆ ಕಪ್ ಮಾತ್ರ ಕೊಡಿ ಅಂತ. ಇಲ್ಲ ಸರ್ ಅದು ದುಡ್ಡು ಇಟ್ಟಿಲ್ಲ ಅಂದರೆ ಒಂಚೂರು ಚೆನ್ನಾಗಿರಲ್ಲ ಅಂತಂದರು. ಆದರೆ ಇವತ್ತು ದುಡ್ಡು ಇಟ್ಟು ಇವತ್ತು ಯಾರು ಕೂಡ ಗೆದ್ದಿಲ್ಲ, ಯಾರು ಕೂಡ ಸೋತಿಲ್ಲ. ಹಾಗಾಗಿ ಎಲ್ಲರೂ ಗೆದ್ದಿದ್ದೀರಾ. ನಿಮ್ಮ ರಾಜಕೀಯದಲ್ಲಿ ಗೆದ್ದಿದೆ. ಹಾಗಾಗಿ ನೀವು ಆಡಿರೋಂಥ ಆಟ ಎಲ್ರಿಗೂ ತೃಪ್ತಿ ತಂದಿದೆ. ಹಾಗಾಗಿ ಇವತ್ತು ನಮ್ಮ LG ಕಪ್ ಅಂತೇಳಿ ನಮ್ಮನ್ನು ಇಲ್ಲಿ ಕರೆಸಿ ಒಂದು ಉದ್ಘಾಟನೆಯೂ ಮಾಡಿಸಿದ್ದೀರಾ. ಇವತ್ತು ಇಬ್ಬರೂ ಕೂಡ ಸಮಾನ ಮನಸ್ಸಿದ್ದೀರಾ. ಅದರಲ್ಲೂ ಕೂಡ ನೀವು ಮೂರನವರೇ ಇದ್ದೀರಾ. ಗೆಲುವು ಯಾರ್ದು ಅಲ್ಲ, ಯಾರ್ದು ಸೋಲಲ್ಲ. ನೆನ್ನೆ ನಾನು ಏನು ಹೇಳಿದೆ ಅದೇ ನೀವು ಮಾಡಿ ತೋರಿಸಿದ್ರೆ. ಎಲ್ರಿಗೂ ಧನ್ಯವಾದಗಳು. ಗೌಡರಾದ LG ಫೌಂಡೇಶನ್ ಲಕ್ಷ್ಮಣಗೌಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರದ್ದೇ ಆದಂಥ ಒಂದು ನಿಯೋಜನೆ ಮಾಡಿ ಈ ಟೂರ್ನಮೆಂಟ್ ಅಂದರೆ ಯಾವ ಥರ ಅಂದರೆ ನಮ್ಮ ವೇಮಗಲ್ಲು ಹೋಬಳಿನಾಗ ಇದುವರೆಗೂ ನಡೆದಿಲ್ಲ. ಯಾಕಂದರೆ ನಮ್ಮೂರಲ್ಲಿ ಸುಮಾರು 8 ಟೀಮ್ ಮಾಡಿ ಯಾರು ಬಿಟ್ಟು ಕಟ್ಟಿದ್ದೀರಾ, ಯಾರು ಫೈಟ್ ಮಾಡಿದ್ದೀರಾ ಅಂಥ ಟೂರ್ನಮೆಂಟು ನಮ್ಮ ಎಲ್ಲ ಆಟಗಾರರಿಗೆ ನಾವು ಈ ಕ್ಯೂ ಮಾತು ಹೇಳಿದ್ದಾರೆ. ಯಾಕಂದರೆ ಗೆಲ್ಲೋರು ನಮ್ಮವರೇ, ಸೋಲೋರು ನಮ್ಮವರೇ. ನಮ್ಮದೇ ಆದಂಥ ಒಂದು ವರ್ಚಸ್ಸಿದೆ. ಆ ವರ್ಚಸ್ಸು ಮತ್ತು ನಮ್ಮ ಗೌಡರಿಗೆ ತೋರಿಸ್ಕೊಟ್ಟಿರಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಟೂರ್ನಮೆಂಟು ನೀವು ಎಲ್ಲ ಜನಾಂಗದವರು ಸೇರಿ, ಒಂದು ಜನಾಂಗ ಅಲ್ಲ ಎಲ್ಲ ಜನಾಂಗದವರು ಸೇರಿ ಒಂದು ಟೂರ್ನಮೆಂಟ್ ಮಾಡಿದ್ದೀರಿ. ಆ ಎಲ್ರಿಗೂ ನನ್ನ ಧನ್ಯವಾದಗಳು. ಅಣ್ಣ ಈ ಕಡೆ ನೋಡೋಣ. ಬ್ಯಾಟ್ರಿ ಲೈಟ್ ಹಾಕ್ಸ್ಕೊಂಡ್ರೆ ಸ್ವಲ್ಪ ಹಿಂದೆ ಬರೋ, ಹಾಕ್ಸ್ಕೊಂಡ್ರೆ ಹಿಂದೆ ಬರೋ. ಬೆಸ್ಟ್ ಬೌಲರ್ ಪ್ರಜ್ವಲ್, RCR ಟೀಮ್. ಅವ್ರ ಟೀಮ್ ಪರವಾಗಿ ಯಾರಾದ್ರೂ ಬರ್ರಿ ಬಾರ್ಜುನ ಎಲ್ಲ ಕೆಳಗಡೆ ಕುತ್ಕೊಳ್ರಿ, ಕೆಳಗಡೆ ಕುತ್ಕೊಂಡ್ಬಿಡಿ ಎಲ್ಲ. ಒಂದು ನಿಮಿಷ ಹಂಗೇರು. ಚೆಕ್ ಬರ್ದಿದ್ಯಪ್ಪ? ದೊಡ್ಡದಲ್ಲ, ನೀವು ಗೆದ್ದಿರಂತ ಇದೇ ನಿಮ್ಗೆ ದೊಡ್ಡದು. ಅರ್ಥ ಆಯ್ತಾ? ನೋಡಿ ಯಾರು ಆಯ್ತಪ್ಪ ಅಣ್ಣ.